ಕನ್ನಡವನ್ನು ಅವಮಾನಿಸಿದಂತ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕನ್ನಡವನ್ನು ಅವಮಾನಿಸಿದಂತ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸಿಂಹ ಟಿ ಎ ನಾರಾಯಣಗೌಡರ ಸಾರಥ್ಯದ ಇವತ್ತು ಕಲಬುರಗಿ ನಗರ ಪ್ರಾಧಿಕಾರದ ಮುಂದೆ ನಾವು ಹೋರಾಟ ಮಾಡ್ತಾ ಇದೀವಿ. ವಿಷಯ ಏನಪ್ಪಾ ಅಂದ್ರೆ, ಒಂದು 2 ದಿವಸಗಳ ಹಿಂದೆ ಕಣ್ಣಿ ಮಾರ್ಕೆಟ್ ಅಂತ ಹೇಳಿ ತರಕಾರಿ ಮಾರುಕಟ್ಟೆ ಆಗಿದೆ ಅಲ್ಲೊಂದು. ಅದು ಎಲ್ರಿಗೂ ಕಲಬುರಗಿ ನಗರದವರಿಗೆ ಹೆಮ್ಮೆ ವಿಷಯ. ಸಣ್ಣ ವ್ಯಾಪಾರಿ ಮಾಡಿಕೊಳ್ಳೋಕೆ ಒಳ್ಳೆ ಅನುಕೂಲವಾಗುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಾವು ಸ್ವಾಗತ ಕೋರ್ತೀವಿ, ಧನ್ಯವಾದ ಕೂಡ ಹೇಳ್ತೀವಿ. ಆದ್ರೆ ಅಲ್ಲಿ ಒಂದು ಸಮಸ್ಯೆ ಏನಾಗಿತ್ತು ಅಂದ್ರೆ, ನಮ್ಮ ಕನ್ನಡದ ಮುಸ್ಲಿಂ ಬಾಂಧವರು ಒಂದು ವಿಷಯದ ಬಗ್ಗೆ ದನಿ ಎತ್ತಿದ್ರು. ಆ ವಿಷಯ ಏನಂದ್ರೆ, ಕನ್ನಡ ಹಾಕಿದಿರಿ, ಅದು ಹೆಮ್ಮೆಯ ವಿಷಯ, ನಮ್ಮ ಮಾತೃಭಾಷೆ ನಾವು ಪಾಲಿಸಲೇಬೇಕು, ಅದು ಹಾಕಲೇಬೇಕು ಅಂತೇಳಿ ಮುಸ್ಲಿಂ ಬಾಂಧವರು ಹೇಳಿ ನಮ್ಮ ಉರ್ದು ಕಡೆಗಣಿಸಿದಿರಿ, ಸ್ವಲ್ಪ ಉರ್ದು ಕೂಡ ಹಾಕಬೇಕು ಅಂತ ಒಂದು ಮನವಿ ಮಾಡಿದ್ರು. ಆದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದವ್ರು ಏನ್ ಮಾಡಿದಾರೆ ಅಂದ್ರೆ, ಉರ್ದು ಹಾಕ್ಲಿ, ನಾವು ಗೌರವಿಸ್ತೀವಿ, ನಾವೇನ್ ಬೇಡ, ಯಾವ ಭಾಷೆಗೆ ವಿರೋಧ ಮಾಡ್ತಾ ಇಲ್ಲ, ನಮ್ಮ ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ಯಾವ ಭಾಷೆ ಬೇಕಾದ್ರೂ ಹಾಕ್ಲಿ. ಸರ್ಕಾರ ಆದೇಶದಂತೆ ಪ್ರತಿಯೊಂದು ಬೋರ್ಡ್ಗಳಲ್ಲಿ ಕೂಡ 60% ಕನ್ನಡ ಬಳಸ್ಬೇಕಂತ ಸರ್ಕಾರ ಆದೇಶನೇ ಇದೆ. ಹೋದ ವರ್ಷ ಡಿಸೆಂಬರ್ಲಿ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಆದೇಶ ಮಾಡಿತ್ತು. ಆದ್ರೆ ಇವ್ರು ಏನ್ ಮಾಡ್ತಾರಂದ್ರೆ, ಅಲ್ಲಿ ಉರ್ದು ಹಾಕುವ ಬದಲು ಕನ್ನಡ ಕೂಡ ತೆರವುಗೊಳಿಸ್ತಾರೆ. ಹಂಗಂದ್ಮೇಲೆ ಇವರು ನಾಡದ್ರೋಹಿಗಳು ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು. ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡವನ್ನು ಗೌರವಿಸಿ, ಕನ್ನಡವನ್ನು ಪ್ರೀತಿಸಿ, ಕನ್ನಡವನ್ನು ಬಳಸಿ ಉಳಿಸುವಂತ ಅಧಿಕಾರಿಗಳೇ ಕನ್ನಡವನ್ನು ತೆರವುಗೊಳಿಸ್ತಾರೆ. ಅಲ್ಲಿ ಯಾರಿಗೂ ತೊಂದರೆ ಇರಲಿಲ್ಲ, ಕನ್ನಡ ಇರ್ಲಿ, ಯಾರು ತೆಗಿ ಅಂತ ಹೇಳಿಲ್ಲ. ಆದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳು ಗುತ್ತಿಗೆದಾರನಿಗೆ ಹೇಳೋದು, ಯಾರಿಗೂ ಹೇಳಿ ಕನ್ನಡ ಕೂಡ ತೆರವುಗೊಳಿಸಿದ್ರೆ ಅಂತ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು, ಅಮಾನತುಗೊಳಿಸಬೇಕು. ಅಂತ ಅಧಿಕಾರಿಗಳ ಮೇಲೆ ಏನಂದ್ರೆ ಕ್ರಿಮಿನಲ್ ಕೇಸ್ ಆಗ್ಬೇಕು. ಯಾಕಂದ್ರೆ ಇದು ನಮ್ಮ ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ತಂದಿದೆ, ನಮ್ಮ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ. ನೋಡಬಹುದು ನೀವು, ಪ್ರತಿಯೊಬ್ಬ ಇಲ್ಲಿರ್ತಕ್ಕಂಥ ಶಾಸಕರಾಗ್ಲಿ, ಸಚಿವರಾಗ್ಲಿ, ಕಾರ್ಪೊರೇಟರ್ಗಳ ನಾಚಿಕೆ ಬರಬೇಕು ಅವ್ರಿಗೆ. ಯಾಕಂದ್ರೆ ಕನ್ನಡಕ್ಕೆ ಅವಮಾನ ಇದ್ದಾಗ ಎಲ್ಲರೂ ದನಿ ಎತ್ತಲೇಬೇಕು ಅಂತ. ಇವತ್ತು ಶಾಸಕರಾಗ್ಲಿ, ಸಚಿವರುಗಳಾಗ್ಲಿ, ಕಾರ್ಪೊರೇಟರ್ಗಳಲ್ಲಿ, ಲೀಡರ್ಗಳಲ್ಲಿ ಬಾಯಿ ಮುಚ್ಕೊಂಡು ಕೂತಾರಂದ್ರೆ ಅವ್ರ ಜನ್ಮಕ್ಕೆ ನಾಚಿಕೆ ಬರಲ್ಲ ಅಂತ ಹೇಳ್ತೀನಿ ನಾನು. ಇವತ್ತು ಏನೇ ಕನ್ನಡದ ನಾಡು ನುಡಿ ನೆಲ ಜಲಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯ ಆದ್ರೂ ಕೂಡ ನಾವು ಕರ್ನಾಟಕ ರಕ್ಷಣೆಗೆ ಯಾವತ್ತು ಹೋರಾಟಕ್ಕೆ ಸಿದ್ಧ ಇದೀವಿ. ಈ ಹೋರಾಟ ನಿಲ್ಲಲ್ಲ. ಈ ಯಾರು ಹೇಳಿದ್ರೆ ಈ ಅಧಿಕಾರಿ ಅದಕ್ಕೆ ಕನ್ನಡ ನಾಮಫಲಕ ತೆಗೀರಿ ಅಂತೇಳಿ ಆ ಅಧಿಕಾರಿ ಅಮಾನತ್ ಆಗ್ಲೇಬೇಕು. ಆಗ್ಲಿ ಅಂದ್ರೆ ಇವತ್ತು ಇದಕ್ಕೆ ಬೀಗ ಹಾಕಿ ಇಲ್ಲೇ ಧರಣಿ ಕೂಡ್ತೀವಿ. ಇವತ್ತದು ಕನ್ನಡ ನಾಮಫಲಕ ಹಾಕ್ಲೇಬೇಕು. ಒಂದ್ ವೇಳೆ ಹಾಕ್ಲಿಲ್ಲ ಅಂದ್ರೆ ನಾವು ಎದ್ದು ಹೋಗಂಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು. ಬಟ್ ನಾವು ನೋಡ್ತೀವಿ ನಾವು ಸ್ವಲ್ಪ ಹೊತ್ತು, ಇಲ್ಲಾಂದ್ರೆ ಇದಕ್ಕೆ ಬೀಗ ಹಾಕ್ಬಿಡ್ತೀವಿ, ಇಲ್ಲ ರೋಡ್ ರಸ್ತೆ ಬಂದ್ ಮಾಡ್ತೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು. ಕನ್ನಡ ಏನಿತ್ತು ನಾಮಫಲಕ ಅದು ಹಾಕ್ಲೇಬೇಕು ಅಂತೇಳಿ ನಾವು ಅವ್ರಿಗೆ ಎಚ್ಚರಿಕೆ ಮೂಲಕ ಹೇಳ್ತಾ ಇದೀವಿ. ಸರ್, ಈಗಾಗಲೇ ತಾವು ಹೇಳ್ತಾ ಇದ್ದೀರಿ ಅಧಿಕಾರಿಗಳು ಮಾಡ್ತೇವೆ ಅಂತ ತಪ್ಪಂತ ಹೇಳ್ತಾ ಇದ್ರಿ. ಇಲ್ಲಿ ತಮ್ಮ ಬಾಜುಗೇನೆ ಸರ್ ಕನ್ನಡ ಭವನ ಇದೆ ಸರ್. ಕನ್ನಡ ಭವನ ಅಂದ್ರೆ ನಮ್ಮ ಕನ್ನಡದ ಒಂದು ಭವನ ಇದೆ. ಆ ಭವನ ಮುಂದೆ ಇಂಗ್ಲಿಷ್ ಆಗ ಬ್ಯಾನರ್ ಹಾಕಿದ್ರು. ಅವಾಗ ತಾವು ಯಾಕೆ ಇಲ್ಲ, ನಮ್ ಗಮನಕ್ಕಿದ್ದು ನಾವು ಯಾವತ್ತೂ ಹಿಂಜರಿಲ್ಲ ಹೋರಾಟಕ್ಕ. ನಮ್ ಗಮನಕ್ಕಿದ್ದು ಇದು ರಾತ್ರಿ ನಮ್ಮ 9 ಕರೆ ಬಂದಿತ್ತು. ರಾತ್ರಿ 9 ಕರೆ ಮಾಡಿ, ಸರ್ ಹಿಂಗೆ ಮೊನ್ನೆ ಒಂದು ಇದಾಗಿತ್ತಲ್ಲ, ಅಲ್ಲಿ ಕನ್ನಡ ಕೂಡ ತೆರವುಗೊಳಿಸಿದ್ರೆ ಅಂದಾಗ ನಾವು ರಾತ್ರಿನೇ ಹೋರಾಟಕ್ಕೆ ಸಜ್ಜು ಮಾಡ್ಕೊಂಡು ಬೆಳಿಗ್ಗೆ ಬಂದಿದ್ದೀವಿ. ಅದು